परम गुरुभ्यो नमो नमः नमो नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधके शरण्ये त्र्यंबके गौरी देवी नारायणी नमोस्तुते। कृपा दे सदा जरी गरी जरी गरी द प मा री सा सा शरणु सिद्धि विनायक शरणु विद्या प्रदायक शरणु पार्वती तनय मूर्ते शरणु मूषक वाहन शरणु सिद्धि विनायक शरणु विद्या प्रदायक
ಪಕ್ಷಿವಾಹನನಾದ ಪುರಂದರ ವಿಠಲನ ನಿಜ ದಾಸನ್ ಶರಣು ಸಿದ್ಧಿ ವಿನಾಯಕ ವಿದ್ಯಾ ಪ್ರದಾಯಕ ಶರಣು 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 ಶರಣು. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣಧಾಮಂಗೆ ಸತ್ಯಚಿದ್ರೂಪಂಗೆ ಕಾಮಿತಾಜನ ಕಲ್ಪಭೋಜಂಗೆ ಶಂಭುವಿಂಗೆ ಆಮೋದದಿಂದ ಶಂಭುವಿಂಗೆ ಆಗಮಿಸಿದ ಅತಿಥಿ ಮಹೋದಯರಿಗೂ ಶರಣು ಸಮರ್ಪಣೆಯನ್ನು ಮಾಡಿ, ಈಗಾಗಲೇ ಬಹಳತ್ತಿನವರೆಗೆ ತಾವು ಇಲ್ಲಿ ನೆರೆದಿದ್ದೀರಿ. ನಿಮ್ಮೆಲ್ಲರ ಅಂತರಂಗದ ಲಿಂಗಯ್ಯನಿಗೆ ವಂದಿಸಿ, ಪುರಾಣದ ಪ್ರಭುವಾದ, ಪುರಾಣದ ವಿಭುವಾದ, ಪುರಾಣದ ಕಲ್ಪಭೂಜವಾದ, ಚಿಂತಾಮಣಿ ಕಲ್ಪವೃಕ್ಷನಾಗಿರ್ತಕ್ಕಂತಹ ಮಹಾತ್ಮ ಹೇಗೆ ಇರುವ ಅಂತಂದರೆ, ಲೋಕದಂತೆ ಬಾರರು, ಲೌಕಿಕರಂಗ ನಮ್ಮ ನಿಮ್ಮಂಗ ಬಾರರು, ಲೌಕಿಕರಂತೆ ಹೋಗರು. ಹೆಂಗರ ಸತ್ತು ಹೋಗೋರಲ್ಲ, ಹೆಂಗರ ಬರೋರಲ್ಲ. ಮಹಾತ್ಮನಾದ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳು ಅಂದರೆ ಈ ಪುರಾಣದ ಕರ್ತೃ ಜಗದ್ಗುರು ಹೇಗೆ ಬಂದಿರುವ ಅಂದರೆ, ಪುಣ್ಯದಂತೆ ಬರುವ, ಜ್ಞಾನದಂತೆ ಇಪ್ಪ, ಮುಕ್ತಿಯಂತೆ ಮುಕ್ತಿಯ ಶರಗಿಡಿದು ಐಕ್ಯನಾಗಿರುವ ಶ್ರೀ 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 ಜಗದ್ಗುರು ಸಧರ್ಮ ಸಿಂಹಾಸನಾಧೀಶ ಮರುಳಸಿದ್ದೇಶ್ವರರ ಸಂತಾನವಾದ ಉಜ್ಜಯಿನಿಯ ಸಿದ್ಧಲಿಂಗ ಭಗವತ್ಪಾದಂಗಳವರ ಜಗದ್ಗುರುಗಳವರ ಮಹಾಪುರಾಣ ಕೇಳ್ತಾ ಆನಂದ ಪಡ್ತಾ ನಾವು ನಿಮ್ಮೊಂದಿಗೆ, ನೀವು ನಮ್ಮೊಂದಿಗೆ ಇದ್ದಿದ್ದೇವೆ. ಇವತ್ತು ವಿಷಯವೇನು ಅಂತ ಕೇಳಿದರೆ, 5ನೆಯ ಸಂಧಿಯಲ್ಲಿ ಪರಮ ಪೂಜ್ಯರಿಗೆ ಗುರುಕಾರುಣ್ಯ ಸ್ಥಳ, ಗುರು ಕರುಣೆ ಸಿದ್ಧಾಂತ ಶಿಖಾಮಣಿಯಲ್ಲಿ 101 ಸ್ಥಳದಲ್ಲಿ ಅದು ಒಂದು ಸ್ಥಳ, ಅಂಗಸ್ಥಲ ಲಿಂಗಸ್ಥಲ ಅಂತ 2 ಬರ್ತದೆ. ಸಿದ್ಧಾಂತ ಶಿಖಾಮಣಿಯನ್ನು ಹೇಳಿದರೆ 2 ಭಾಗ, ಅಂಗಸ್ಥಲ ಲಿಂಗಸ್ಥಲ ಅಂತ 2 ಭಾಗ. ಇಲ್ಲಿ ಅಂಗಸ್ಥಲಕ್ಕೆ ಗುರುಕಾರುಣ್ಯ ಸ್ಥಳ, ಆ ಸ್ಥಳದಲ್ಲಿ ವಿಷಯ ಏನು ಅಂತಂದ್ರೆ, ಗುರು ಆದವ ಹೆಂಗಿರಬೇಕು, ಶಿಷ್ಯನಾದವ ಹೆಂಗಿರಬೇಕು ಅಂತ ನೋಡುವ ವಿಷಯ ಇವತ್ತು ಅದೇ. ಬಹುಶಃ ಇದು ಮೇಲ್ತರಗತಿಯ ಪುರಾಣವಾಗಿರೋಣದರಿಂದ ನಿಮ್ಮ ಜನ ಮಾನಸಕ್ಕೆ ಹತ್ತಿರ ಒಯ್ಯೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಅದನ್ನು ನೀವು ಸ್ವೀಕಾರ ಮಾಡ್ತಾ ಇದ್ದೀರಿ. ಈಗಾಗಲೇ ಈ ಶಾಲೆ ಶುರುವಾಗಿ 5ನೇ ದಿವಸ, ಇವತ್ತು 4 ದಿವಸ ಮುಗಿದು 5 ದಿವಸ ಆಯ್ತು. ನಿನ್ನೆ ಬಾಲಲೀಲೆಯನ್ನಾಡಿದಂತಹ ಮಹಾತ್ಮ ಸಿದ್ಧಲಿಂಗೇಶ ಇವತ್ತ ಬಾಲಕನಾಗಿ ಗುರುವಿನ ಹತ್ತಿರ ಹೋಗುವಂತಹ ಹುಡುಗ ಬಹಳ ಚತುರ. ಲಿಂಗ ಪೂಜೆಯನ್ನ ನಿತ್ಯ ಮಾಡಿಕೊಳ್ಳುವ ತಂದೆಗೆ ತೊಟ್ಟಿಲ್ದಾಗ ಕಟ್ಟಿರುವ ಪೀಠಕ್ಕೆ ಕಂತಿ ಇಟ್ಟು ತನ್ನ ಕರುಳಲ್ಲಿ ಕಟ್ಟಿದ ಲಿಂಗ ಪೂಜೆ ಮಾಡಿಕೊ ಎನ್ನುವಲ್ಲಿ ಹೇಳುವಲ್ಲಿಗೆ ಅದರ ಅರ್ಥವೇನು, ಅದು ಏನು, ಯಾಕೆ ಪೂಜೆ ಮಾಡಬೇಕು, ಲಿಂಗ ಹೇಗೆ ಭೂಮಿಗೆ ಬಂತು, ಎಲ್ಲವನ್ನೂ ನಿನ್ನೆ ಕೇಳಿದ್ದಾನೆ. ಹುಡುಗರಂದ್ರೆ ಹಿಂಗಿರ್ಬೇಕಲ್ಲ. ಈ ಹುಡುಗರಿಗೆ ಸಂಸ್ಕಾರ ಕೊಡುವುದು ತಾಯಂದಿರ. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿ ಆಗು, ಜ್ಯೋತಿ ಆಗು ಜಗಕ್ಕೆಲ್ಲ. ಹಿಂಗ ತಾಯಿ ಸಂಸ್ಕಾರ ಇರಬೇಕು. ಒಂದು ಹುಡುಗರ ಬುದ್ಧಿ ಹೆಂಗ ವಿಕೃತಿ ಇರ್ತತಿ ಅಂತಂದ್ರೆ, ನಾವು ಮನ್ಯಾಗ ಊಟ ಮಾಡುವ ಆಹಾರದ ಪದ್ಧತಿ ಮೇಲೆ
ರಕ್ತದಲ್ಲಿ ಅಂತಹ ಬುದ್ಧಿ ಜಾಗೃತ ಆಗ್ತಿರ್ತಾವ. ತಾಮಸದ ಆಹಾರ ಉಂಡರ ಕೆಟ್ಟ ಬುದ್ಧಿಯೇ ಜಾಗೃತಿ ಆಗ್ತತಿ. ರಾಜಸ ಆಹಾರ ಉಂಡ್ರ ಇನ್ನೊಬ್ಬರನ್ನ ಆಳಬೇಕನ್ನುವ ಬುದ್ಧಿಯೇ ಹೆಚ್ಚಾಗ್ತತಿ. ತೈಜಸ ಆಹಾರ ಉಂಡ್ರ ಸತ್ಪುರುಷರ ಸಂಘಕ್ಕೆ ಬರುವನ್ನುವ ಬುದ್ಧಿ ನಮ್ಮಲ್ಲಿ ಉತ್ಪತ್ತಿ ಆಗ್ತತಿ. ಕಿಷ್ಕಿಂಧಾಖಂಡದಲ್ಲಿ ರಾಮಾಯಣದ ಕಿಷ್ಕಿಂಧಾಖಂಡದ ಸುಂದರಕಾಂಡದಲ್ಲಿ ಒಂದು ವಿಶೇಷ ಪ್ರಸಂಗ. ರಾಮ ಲಕ್ಷ್ಮಣ ಸೀತೆಯ ಶೋಧಕ್ಕಾಗಿ ಕಿಷ್ಕಿಂಧದ ಕಡೆಗೆ ಬರುವಾಗ ಅಂಗದ ಎನ್ನುವಂಥ ಸುಗ್ರೀವನ ಅಂಗರಕ್ಷಕ ಅವ ಎತ್ತರವಿರುವ ಅಶೋಕ ಗಿಡದ ಮೇಲೆ ಕೂತ್ಕೊಂಡು ಅರಣ್ಯದಲ್ಲಿ ಬರುವ ವೈರಿಗಳ ವೀಕ್ಷಣೆ ಮಾಡ್ತಿರ್ತಾನೆ ಅಂಗದ. ಈ ರಾಮ ಲಕ್ಷ್ಮಣ ಇಬ್ಬರು ಬಿಲ್ಲು ಬಾಣವನ್ನ ಹಿಡಿದುಕೊಂಡು ಬರುವುದನ್ನು ನೋಡಿ ಹೋಗಿ ಅಲ್ಲಿ ತನ್ನ ಹನುಮಂತನಿಗೆ ಹೇಳಿದ, ಯಾರೋ ವೈರಿಗಳು ಹುಟ್ಟಿದ್ದು ಕಾವಿ ವಸನ, ಕರದಲ್ಲಿ ಬಿಲ್ಲು ಬಾಣ, ಯಾಕೆ ಬರ್ತಾ ಇದ್ದಾರೆ ಗೊತ್ತಿಲ್ಲ ಅಂದಾಗ ಅವ್ರು ಯಾರನ್ನು ತಿಳ್ಕೊಳ್ಬೇಕು ಅನ್ನೋದ್ರೊಳಗಾಗಿ 3 ಕೋತಿಗಳ ಕೈಯಲ್ಲಿ ಒಂದು ತಟ್ಟೆ ಮತ್ತೊಂದು ತಟ್ಟೆ ಮತ್ತೊಂದು ತಟ್ಟೆಯಲ್ಲಿ ಒಂದು ತಟ್ಟೆಯಲ್ಲಿ ಒಂದು ವಸ್ತು ಮತ್ತೊಂದು ತಟ್ಟೆಯಲ್ಲಿ ಮತ್ತೊಂದು ವಸ್ತು ಮೇಲೆ ಬಾಳೆ ಎಲೆ ಮುಚ್ಚಿ ಹನುಮಂತನ ಜೊತೆಯಲ್ಲಿ ಅಂಗದ ಆ 3 ಕೋತಿಗಳನ್ನು ಕರ್ಕೊಂಡು ನಮಸ್ಕರಿಸಿ ಬುದ್ಧಿ ಸ್ವೀಕಾರ ಮಾಡ್ರಿ ಅಂತ ರಾಮಲಕ್ಷ್ಮಣರ ಮುಂದೆ ಹಿಡ್ದ. ಆಗ ತಾಮಸಾಹಾರವಾದ ಮಾಂಸ ಹೆಂಡವನ್ನು ನೋಡಿದ ಶ್ರೀರಾಮ ಮತ್ತು ಲಕ್ಷ್ಮಣ ತು ಸರಸು ಅಂತ ಸರಿಸಿದ. ರಾಜಾನ್ನ ಪಕ್ವಾನ್ನ ಮೃಷ್ಟಾನ್ನಗಳನ್ನು ಇಟ್ಟಿರುವ, ದ್ರಾಕ್ಷಾರಸ ಮೊದಲಾದವುಗಳನ್ನು ಇಟ್ಟಿರುವ ಬಾಳೆ ಎಲೆಯನ್ನು ತೆಗೆದು ನೋಡಿದರೆ ಆ ತಟ್ಟೆಯನ್ನು ಇದನ್ನು ನಾವು ವನವಾಸದಲ್ಲಿ ವ್ಯರ್ಜ ಮಾಡಿದ್ದೇವೆ ಅಂತ ಸರಿಸಿದ. ಹಾಲು ಹಣ್ಣು ಇವಿಷ್ಟೇ ಇಟ್ಟಿರುವಂತಹ ತಟ್ಟೆಯನ್ನು ಸ್ವೀಕಾರ ಮಾಡಿದಾಗ ಇವರು ನಮ್ಮನ್ನು ಹೊಡೆಯೋದಕ್ಕೆ ಬಂದಿಲ್ಲ, ಇವರು ನಮ್ಮನ್ನು ಸಲಹೋದಕ್ಕೆ ಬಂದಿದ್ದಾರೆ, ಸಾತ್ವಿಕರಿದ್ದಾರೆ ಅಂತ ತಿಳ್ಕೊಂಡು ಅವರನ್ನು ಕಿಷ್ಕಿಂಧೆಯೊಳಗೆ ಬಿಟ್ಟನಂತ. ಉಣ್ಣುವ ಆಹಾರದ ಮೇಲೆ ಮನುಷ್ಯನ ಗುಣಗಳು ಉತ್ಪನ್ನವಾಗುತ್ತವೆ. ಅದಕ್ಕೆ ಮಕ್ಕಳನ್ನು ಸಲಹುವಾಗ ಸಾತ್ವಿಕ ಆಹಾರವನ್ನು ಕೊಟ್ಟು ಸಲಹಿದ್ದಾರೆ. ಅವರ ವಾಣಿ ಶುದ್ಧ, ಅವರ ನಯನ ಶುದ್ಧ, ಅವರ ಮನಶುದ್ಧವಾಗುತ್ತೆ. ಅದಕ್ಕೆ ಮಗುವಾದ ಸಿದ್ಧಲಿಂಗನಿಗೆ ಗುರುಕಾರುಣ್ಯವ ಪಡೆಯುವ ಸಮಯದಲ್ಲಿ ಆ ಹುಡುಗನಿಗೆ ಬೆಳವಣಿಗೆ ಬಾಲಲೀಲೆಯಲ್ಲಿ ಹೇಗೆ ಇರ್ತಿತ್ತು ಅಂತ ಕೇಳಿದರೆ ಲಿಂಗ ಪೂಜೆ, ಜಂಗಮದಾಸೋಹ, ಸಾತ್ವಿಕರ ಸಂಘ, ನಿತ್ಯ ಭಜನ ಮೊದಲಾದ ಸಂಕೀರ್ತನ ಪ್ರವಚನಾದಿಗಳನ್ನು ಮಾಡುವಂತಹದ್ದನ್ನು ತಂದೆ ಕಲಿಸ್ತಾ ಇದ್ದಾನೆ. ಇಂತಹ ತಂದೆಯು ಇಂಥ ತಾಯಿಯು ಆ ಆ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ, ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ.
ಪೂಜೆಯ ಮಾಡಿರೋ ಗಂಗೆಯ ಮುನೆಗಳ ಸಂಗಮ ಸ್ಥಳದೊಳ್ವಿಂದು ಶೃಂಗಾಟ ಕದು ಪರಿ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ವರ ಭಕ್ತಿ ಜಲವಾನ ನಿಡೆ ಮಜನಗೈದು ವಿರತಿ ಗಂಧವನೆ ತಿಡಿ ಕರುಣೇಂದ್ರಿಯಗಳ ಮಿರುಗುವ ಕ್ಷತೆಯಿಟ್ಟು ಕರುಣೇಂದ್ರಿಯಗಳ ಮಿರುಗುವ ಕ್ಷತೆಯನ್ನಿಟ್ಟು ಕರುಣೇಂದ್ರಿಯಗಳ ಮಿರುಗುವ ಕ್ಷತೆಯಿಟ್ಟು ಅರಿವ್ಯಂಬ ನಿರ್ಮಲ ಸರಸ ಕುಸುಮವ ನರ್ಪಿಸಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಹರುಷವೆಂಬುವ ದೀಪವ ಹರುಷವೆಂಬುವ ಧೂಪವ ಸಮರ್ಪಿಸಿ ವರಬಿಂದು ರುಚಿ ದೀಪವ ಇರದೆತ್ತಿ ಪರಿಪೂರ್ಣ ನೈವೇದ್ಯವ ಮಾಡಿ ಮೆರವ ತ್ರಿಗುಣವೆಂಬ ವರತಾಂಬುಲವ ಕೊಟ್ಟು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಕರದಿಷ್ಟಲಿಂಗವಿದೆ ಶರೀರದೋಳು ಪರವಸ್ತು ತಾನೆಯಾಗಿದೆ ಶರೀರದೋಳು ಪರವಸ್ತು ತಾನೆಯಾಗಿದೆ ಹೊರಗೆ ಒಳಗನದೆ ಹೊರಗೆ ಒಳಗನದೆ ಅರಿವನೆ ಮೀರೆ ಗುರು ಸಿದ್ಧ ನಂಗ್ರಿಯೊಳ್ ಬೆರದೆ ಕಮಯವಾಗಿ ಬೆರದೆ ಕಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣಲಿಂಗ ಪೂಜೆಯ ಮಾಡಿರೋ 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 ತತ್ವಪದವನ್ನು ಸುಂದರ ಕಂಠದಿಂದ ಆಡುವ ಚನ್ನಬಸಯ್ಯನವರು ಮಗನನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಲಿಂಗ ಪೂಜೆ ಹೆಂಗ ಮಾಡಬೇಕು ಅಂತ ಹೇಳುವಾಗ ಆನಂದದಿಂದ ಆನಂದ ಯೋಗದ ನಿದ್ರೆಯಲ್ಲಿ ಹೋದಾಗ ಆ ಹಾಡು ಕೇಳುತ್ತಾ ಯೋಗ ರೂಪನಾದ ಸಿದ್ಧಲಿಂಗನ ಕನಸಿನಲ್ಲಿ ಉಜ್ಜಯಿನಿಯ ಮರುಳು ಸಿದ್ಧನ ಆಶೀರ್ವಾದವಾಗ್ತಾ ಇದೆ. ಬಾರ ಕಂದ ಬಾರ ಅಂತ ಉಜ್ಜಯಿನಿಯ ಜಗದ್ಗುರುಗಳು ಬಾ ಅಂತ ಕರೆದಂಗಾಗಿದೆ. ಕುಮಾರ ಅಂತಿಂಗ ಮೈದಡಿದಾಗ ಅಂದ, ಎಲ್ಲಿದ್ದೆ?
ಉಜ್ಜಯಿನಿಯ ಸಧರ್ಮ ಸಿಂಹಾಸನದ ಪೂಜ್ಯ ಮರುಳು ಸಿದ್ಧ ಕೈ ಚಾಚಿ ಬಾಯನ್ನುತ್ತಿದ್ದಾನೆ ಅಪ್ಪ ಅಂದಾಗ ಇರಲಿ ಯಾವ್ದು ಹಾಡ್ತಿದ್ದೆ ಹೇಳು ಅಂದಾಗ ಲಿಂಗ ಪೂಜೆಯ ಮಾಡಿರೋ ಅಂತ ಹಾಡ್ತಾ ಇದ್ದೀಯಪ್ಪ. ಹೊರಗು ಒಳಗು ಏಕವಾದ ನಿನಗೆ ಸಿದ್ಧಲಿಂಗನ ಆಶೀರ್ವಾದವಿರಲಿ ಅಂತ ಹಾರೈಸಿದ ತಂದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಒಮ್ಮೆ ಪಾರ್ವತಿ ಕೈಲಾಸದೊಳಗೆ ನಾರದ ಆಗಮಿಸಿದ. ನಾರದ ಎಲ್ಲಿ ಕಾಲಿಡ್ತಾನ ಅಲ್ಲೇ ಕಾಮಧೇನುವಿನ ಸಗಣಿ ತಗೊಂಡು ಬಂದು ಹಚ್ಚಿ ಮಡಿ ಮಾಡುತ್ತಿದ್ಲು. ಇತ್ಲಾಗ ಬಂದ್ರೆ ಇತ್ಲಾಗ ಸಾರಿಸ್ತಿದ್ಲು, ಅತ್ಲಾಗ ಬಂದ್ರೆ ಅತ್ಲಾಗ ಸಾರಿಸ್ತಿದ್ಲು. ಅವಾಗ ಅಮ್ಮ, ಯಾಕೆ ನಾನು ಇಲ್ಲಿ ಒಳಗೆ ಬಂದರೆ ಕೈಲಾಸದಲ್ಲಿ ಸಾರೆ ನಾನು ತುಳಿದ ಜಾಗ ಮಡಿ ಮಾಡ್ತಾ ಇದ್ದಿ ಅಂತ ಕೇಳಿದಾಗ, ನೀನು ಎಷ್ಟೇ ತಪ ಜಪ ನಾಮಸ್ಮರಣೆ ಏನು ಮಾಡಿದರೂ ಗುರುಪುತ್ರನಲ್ಲ, ಗುರುವಿಗೆ ಗುಲಾಮನಾಗಿಲ್ಲ. ಕುಂಬಾರ ಚಲೋ ಮಣ್ಣು ತಂದು ಕೆರೆ ಅಂಗಳದಾನ ಮಣ್ಣ ಕಡದು ಹೆಂಟಿ ತಂದು ಮನೆ ಮುಂದೆ ಹಾಕಿ ಜಜ್ಜಿ ಅದನ್ನು ಸೋಸಿ ನೀರಿನಲ್ಲಿ ನೆನೆ ಇಟ್ಟು ತೆಗರಿ ಮೇಲೆ ಆ ರಜ್ಜು ತಗೊಂಡು ಬಂದು ಕೆಸರ ತಗೊಂಡ್ಬಂದು ಗೆವ್ವನ ತೆರಿಗೆ ಹದ ಮಾಡಿ ಗಡಿಗೆ ಮಾಡಿ ಹತೋಡಿಯಿಂದ ಸೊಟ್ಟಾದಲೆ ಬಡದು ತಗೊಂಡು ಬಂದು ಬಿಸಿಲಿಗೆ ಒಣಗಿಸಿದಾಗ ಗಡಿಗೆ ಆತು ಅಂತ ನೀರು ತಗೊಂಡು ಬಾರವಾ ಸ್ವಲ್ಪ ಅಂತ ಮಗಳಿಗೆ ಹೇಳಿದ. ಬಾವಿಗೆ ಹೋಗಿ ನೀರು ತರ್ತೀನಿ ಅಂತಂದು ಹಸೆ ಗಡಿಗೆ ಒಣಗಿತ್ತಲ್ಲ, ಅದನ್ನು ತಗೊಂಡೋಗಿ ಬಾವ್ಯಾಗ ಹಗ್ಗ ಕಟ್ಟಿ ಇಳೆ ಬಿಟ್ಬಿಟ್ಲು. ಎಲ್ಲ ಕರಿಗೆ ಹಗ್ಗಟ ಹೊರಗೆ ಬಂತು. ಯಾಕ? ಅದು ಸುಟ್ಟಿಲ್ಲ. ಗಡಿಗೆ ಸುಡಲಿಲ್ಲ ಅಂದ್ರೆ ನೀರು ಹೆಂಗೆ ನಿಲ್ಲೋದಿಲ್ಲ. ಎಷ್ಟು ಪುರಾಣ ಕೇಳಿದ್ರು ಗುರುಪುತ್ರರಾಗಲಿಲ್ಲ ಅಂದ್ರೆ ಸ್ವಾದ ಬರೋದಿಲ್ಲ. ಅದಕ್ಕೆ ನಿಮಗೆ ನಾನು ನಿನ್ನೆ ಹೇಳಿದ್ದೆ, ಯಾರ್ಯಾರು ಲಿಂಗ ಕಟ್ಕೊಳ್ಬೇಕನ್ನೋರು ಇದ್ರ ಭಕ್ತರಿಗೆ ವಯಸ್ಸಿನ ಮಿತಿ ಇಲ್ಲ. ಯಾರಿಗೂ ಇಲ್ಲದ ಲಿಂಗ ಕಟ್ಕೊಳ್ಳೋಕೆ ಇಷ್ಟ ವಯಸ್ಸಿರ್ಬೇಕಂತ. ಸಾವು ತಡವಿಲ್ಲ, ಮರಣ ದೂರಿಲ್ಲ, ಅಕ್ಕನ ಸಂದೇಶವದ. ಮುಕ್ತಿ ಮಂಟಪಕ್ಕೆ ಹೋಗಾಕ ಒಂದು ಏನಾದರೂ ಬೇಕಲ್ಲ ಮನುಷ್ಯನಿಗೆ. ಅದಕ್ಕೆ ಇದು ಹಸಿಮಣ್ಣಿನ ಗಡಿಗೆ. ಈ ದೇಹ ತಾಯಿ ತಂದೆಯರ ರಕ್ತ ರೇಣುವಿನಿಂದ ಬಂದಿರುವಂತಹ ಮಾಯಾಮಲ, ಕಾರ್ಮಿಕ ಮಲ, ಅಣವ ಮಲದ 3 ಮಲದ ಈ ಗಡಿಗೆ ಮಲ ದೂರವಾಗಬೇಕಾದ್ರೆ ಇದು ಸುಡಬೇಕಾಗೈತಿ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವ ಆ ಕೆಂಡ ನುಂಗುವಂತೆ ಗುರುಪಾದವೆಂಬುವ ಬೆಂಕಿಯ ಮೇಲೆ ತನುವೆಂಬ ತೃಣವ ಬಿಡಲು ಸರ್ವಾಂಗ ಲಿಂಗವಾಯಿತ್ತು ಕಾಣ ರಾಮನಾಥ. ಜೇಡರದಾಶಿಮಾರ್ಯ ಭಾಳ ಸರಳ ಹೇಳ್ತಾನೆ, ತಿಳಿಯಂಗ. ಈಗ ಒಲೆಯೊಳಗೆ ಹಸೆ ಕಟ್ಟಿಗೆ ಇಟ್ಟರು ಹೆಂಗ ಸುಟ್ಟು ಬೆಂಕಿ ಕೆಂಡ ಆಗ್ತತಿ, ಹಂಗ ನಾವು ಮಾಡಿದ ಪಾಪ ಎಷ್ಟೇ ಇದ್ರೂ ಸುಡುವಂತಹ ಶಕ್ತಿ ದೇವರಿಗೆ ಮಾತ್ರ ಇದೆ. ಶಕ್ತಿ ದೇವರಿಗೆ ಮಾತ್ರ ಇದೆ. ಯಾವ ದೇವರಿಗೆ ಅಂದರೆ ಲೋಕದಲ್ಲಿ ದೇವನಾಗಿ ಹುಟ್ಟಿ ಬಂದ ದೊರೆ ಗುರುವಿಗೆ ಮಾತ್ರ ಇದೆ. ಮಣ್ಣ ಕ್ಷೇತ್ರ ಮಾಡುವ, ಜಲವ ತೀರ್ಥ ಮಾಡುವ, ಅನ್ನವ ಪ್ರಸಾದ ಮಾಡುವ, ಮೂರ್ತಿಯ ದೇವರ ಮಾಡುವ ಶಕ್ತಿ ಗುರುನಾಥನಿಗೆ ಮಾತ್ರ ಅದ. ಚನ್ನಬಸಯ್ಯಜ್ಜವರು ಮಗನಾದ ಸಿದ್ಧಲಿಂಗಯ್ಯನಿಗೆ ಗುರು ಮುಟ್ಟಿದರೆ ಗುರುತು ಸಿಗ್ತದ, ಗುರು ಮುಟ್ಟಿದರೆ ಗುರಿ ಸಿಗ್ತದ. ತಂಗಿ, ಯಾವ ವಿದ್ಯೆ ಕಲಿಸಾಕಾದ್ರೂ ಗುರು ಬೇಕು. ಯಾವುದೇ ವಿದ್ಯೆ ಕಲಿಸಾಕಾದ್ರೂ ಗುರು ಬೇಕು. ಒಂದು ಮನೆಯೊಳಗೆ ಮುದುಕಿ, ಸೊಸಿ, ಮಗ ಎಷ್ಟೋ ಮಂದಿ ಇರ್ತಿದ್ರು. ಆ ಮುದುಕಿಗೆ ಒಳಗ ಅಡಿಗೆ ಮನ್ಯಾಗ ಬಿಟ್ರೆ ಅದು ಕೆಡಿಸಿ ಇದು ಕೆಡಿಸಿ, ಅಕ್ಕಿ ಭಾಳ ಹಾಕಿದಿ, ನೀರು ಸ್ವಲ್ಪ ಇಟ್ಟಿ ಅಂತ ಏನಾರ ರಗಳೆ ಹಸ್ತಾಳಂತ ಮುದುಕಿಗೆ ಹೊರಗ ಕುಂದ್ರಿಸ್ಬಿಡ್ತಿದ್ಲು. ಒಟ್ಟ ಒಳಗೆ ಬಿಡ್ತಿದ್ದಿಲ್ಲ ಸೊಸಿ. ಆದ್ರೆ ಇದಕ್ಕೆ ಹೋಳಿಗೆ ಒಂದು ಮಾಡಕ್ಕೆ ಬರ್ತಿದ್ದಿಲ್ಲ.
ಹೋಳಿಗೆ ಮಾಡಕ್ಕೆ ಬರಲಾರ್ದಕ್ಕ ಆ ಮುದುಕಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಒಳಗೆ ಬರಬೇಕಾಕಿತ್ತು. ಈಕೆ ಹೋಳಿಗೆ ಮಾಡಕ್ಕೆ ಕಲಿತ್ರ ನನಗೆ ಬಿಡಂಗಿಲ್ಲ ಅಂತ ಪುಟ್ಟಿ ತುಂಬ ದೇವರು ಹುಂಚಣ್ಣು ಉಪ್ಪಿಟ್ಟು ಮುದುಕಿಗೆ ತಿಕ್ಕಾಕ, ಮುದುಕಿ ಸೊಸೆಗೆ ತಿಕ್ಕಾಕಸ್ತಿದ್ಲು. ಹೊರಗೆ ಕುಂದರ್ಸಿ ಹೋಳಿಗೆ ಮಾಡೋದು ಕಲಿಸಿದ್ದಿಲ್ಲ. ಈಕೆ ಹೋಳಿಗೆ ಮಾಡಕ್ಕೆ ಕಲಿಬೇಕನ್ನಕ್ಕೆ ಆಕೆ ಹೋಳಿಗೆ ಮಾಡೋ ಮುಂದನ ಒಟ್ಟು ದೇವ್ರು ತಿಕ್ಕಾಕ ಪಡಸಾಲಕ್ಕೆ ಕುಂದರ್ಸ್ತಿದ್ಲು. ಇದು ಘನ ಮಜಾ ನಡೆದಿರ್ತೈತಿ. ಅತ್ತೆದು ಸೊಸೆದು ಮನ್ಯಾಗ ಇವು ಸೊಸೆಯಾಗೆ ಬಂದು ಅತ್ತೆ ಆಗಿರ್ತಾವ, ಈ ಸೊಸೆಯಾಗಿದ್ದು ಮುಂದೆ ಅತ್ತೆ ಆಗ್ತಿರ್ತಾವ. ಇವು ಮೆತ್ತಗೆ ಮಾಡ್ಬೇಕನ್ನ ನಾವು, ಅವು ಮೆತ್ತಗಾಗ್ಲಾರ್ದು. ಅದಕ್ಕೆ ಯಾವ ಮನೆ ಅಂತಾರೆ ಬೇ ತಂಗಿ? ಗಂಡನ ಮನಿ ಅಂತಾರ. ಮೆತ್ತನ ಮನಿ ಅಂತಾರನ? ಯಾವ ಮನೆ ಅಂತಾರ? ಹುಡುಗರು ಎಷ್ಟು ಚಂದ ಕಲ್ತಾವ. ಚಪ್ಪಳೆ ಹಾಕ್ರಿ ಹುಡ್ರಿಗೆ. ಮತ್ತೆ ಗಂಡನ ಮನೆ ಮಿದುವಾದ ಮನೆ ಅಲ್ಲದು, ಅಲ್ಲಿ ಕಲಿಯೋದು ಭಾಳದ. ಅದಕ್ಕೆ ಆ ಮುದುಕಿ ಆ ಹೋಳಿಗೆ ಮಾಡಿ ನನಗೆ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಹೋಳಿಗೆ ಮಾಡೋತನ ಮೊದಲ ದೇವ್ರ ತಿಕ್ಕಿಟ್ಟಿದ್ಲಿಕ್ಕಿ. ದೇವ್ರ ತಿಕ್ಕಿಟ್ಟಿದ್ಲು ಮುದುಕಿ. ಮೊದಲ ಸೊಸೆಯಾಗಿ ಬಂದಾಕಲ್ಲ, ತಂಗಿ ಹೋಳಿಗೆ ಮಾಡ್ತೀನಿ, ಆದ್ರೆ ದೇವ್ರ ಮುಂದೆ ದೇವ್ರು ಸ್ವಚ್ಛ ಆಗ್ಯಾವ. ದೇವ್ರಿಗೆ ದೀಪ ಹಚ್ಚೋದು ಪಣತಿ ಕಿಮೋಟ ಹಂಗ ಉಳ್ದೈತಿ. ಇಲ್ಲೇ ನಾತಾಗ್ತೈತೆ, ಹೊರಗೋಗಿ ಸುಡು ಅಂತ ಹೊರಗೆ ಸುಡ ಕಚ್ಚಿ ಹೋಳಿಗೆ ಮಾಡಿತು ಮುದುಕಿ. ಓ ಮೈ ಗಾಡ್, ಮಿಸ್ 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 ಆತು ಹೋಳಿಗೆ ಮಾಡೋದಂದಕ್ಕೆ. ಆಮೇಲೆ ಹೋಳಿಗೆ ಮಾಡಿಂದ ಪುಟ್ಟ್ಯಾಗಿನ ಹೋಳಿಗೆ ತಗೊಂಡು PhD ಕಲ್ತಿದ್ಲಲ್ಲ ಇಂಗ್ಲೀಷ್ ಮೀಡಿಯಂನೊಳಗೆ ಸೊಸೆ, ಹಿಂಗೆ ನೋಡಿದ್ಲು. ಮ್ಯಾಲೆ ಒಂದು ಚಪಾತಿ, ಕೆಳಗೆ ಒಂದು ಚಪಾತಿ. ಹೌ ಮಸ್ಟ್ ಸ್ಪೋರ್ಟ್ ದ ಹೋಳಿಗೆ. ಹೆಂಗ ಯಾ ಸೂಜಿ ಆಧಾರ ತಗೊಂಡು ಒಳಗೆ ಹೂರ್ಣ ಇಟ್ಟು ಹೊಲದಾಳ ನಮ್ಮ ಅತ್ತಿ ಅಂದಂತ. ಹೋಳಿಗೆ ಹೊಲಿತೀರ ನೀವು? ಇಷ್ಟು ಮಂದಿ ಕುಂತೀರ? ಒಲೆ ಅಲ್ಲದಲ್ಲ. ಹೋಳಿಗೆ ಮಾಡಾಕ ಕಲಸಾಕ ಒಬ್ಬ ಅತ್ತಿ ಬೇಕು ಅಂದ್ರೆ ಈ ದೇಹವೇ ಹೋಳಿಗೆ ಹೆಂಗೆ ಮಾಡಾಕ ಎಂಥ ಗುರು ಬೇಕು? ಗುರು ಬಹಳ ಅವಶ್ಯ ಇದ್ದಾನ. ಭೂಲೋಕಕ್ಕೆ ಈ ಜೀವವನ್ನು ಹಡದ ತಂದಿದ್ದಕ್ಕೆ ತಂದೆ ಅಂದ್ರೆ ಅವನಿಗೆ. ಹೊಟ್ಟೆಯಲ್ಲಿ ಆಯತ್ತ ಮಾಡಿದುಕೊಂಡಿದ್ದಕ್ಕೆ ಆಯಿ, ಮಾಯಿ, ಅಮ್ಮ ಅಂತ ತಾಯಿಗಂದ್ರು. ಇಂತಹ ತಾಯಿ ತಂದೆಯರು ದೇವರಿಂದ ಬಿಂದುವ ಭೂಮಿಗೆ ತಂದಾರಲ್ಲ, ಇದು ಹೊಲಸಾದ ಜೀವವನ್ನು ತೊಳೆದು ಮತ್ತೆ ಮೇಲೆ ಕಳಿಸುವ, ಶಿವನ ಹತ್ತಿರ ಕಳಿಸುವ ದಿವ್ಯ ತಾಯಿ ಗುರುಹಾನ. ಗುರು ದೊಡ್ಡ ಹಾನ. ಅದಕ್ಕೆ ಅಂತ ಗುರುವಿನ ಗುಲಾಮ ಆಗು ತನಕ ದೊರೆಯದಣ್ಣ ಮುಕುತಿ ಸಿದ್ಧಲಿಂಗೇಶ. ಹಾಗ ನಮ್ಮ ತಂದೆ ಹಿಂಗೆ ಹೇಳ್ತಾ ಇದ್ದಾನೆ, ಗುರುಗಳು ಅಂತಃಕರಣವನ್ನು ಮಾಡಬೇಕಾದ್ರೆ ನಾನು ಏನು ಮಾಡಬೇಕು? ಅಪ್ಪ, ಗುರುವಿನ ಬಗ್ಗೆ ಅಷ್ಟೊಂದು ಹೇಳ್ತಾ ಇದೆಯಲ್ಲ, ಗುರುವಿನಲ್ಲಿ ಯಾವ ಗುಣವಿರಬೇಕು? ಗುರುವಿಗೂ ಯೋಗ್ಯತೆ ಬೇಕಲ್ಲ. ಸುಮ್ಮನೆ ಗುರುಗಳು ಭಾಳಷ್ಟು ಮಂದಿ ಇದ್ದಾರೆ ಜಗತ್ತಿನಲ್ಲಿ. ಹಾವುಗಾರ ಆಟ ಕಲಿಸೋನು ಗುರು ಹಾಕ್ಕಾನ, ಮೋಡಿಕಾರ ಆಟ ಕಲಿಸೋನು ಗುರು ಹಾಕ್ಕಾನ, ಗರಡಿ ಮನ್ಯಾಗ ಸಾಮ್ ತೆಗಾಕ ಕಲಿಸೋನು ಗುರು ಹಾಕ್ಕಾನ, ಎಲ್ಲವನ್ನೂ ಗುರು ಹಾಕ್ತಾನ. ಆದ್ರೆ ಆತ್ಮವಿದ್ಯೆಯನ್ನು ಅರಿಯುವಂತಹ, ತಿಳಿಸುವಂತಹ ಗುರುವಿಗೆ ಯಾವ ಎಲಿಜಿಬಿಲಿಟಿ, ಯೋಗ್ಯತೆ ಬೇಕು ಅಂತ ಚನ್ನಬಸಯ್ಯನವರಿಗೆ ಹುಡುಗ ನಮ್ಮ ಕಥಾನಾಯಕ ಜಗದ್ಗುರು ಸಿದ್ಧಲಿಂಗೇಶ ಕೇಳಿದಾಗ, ಅವರ ಅಣ್ಣ ರಾಜಯ್ಯನು ಕೂಡ ಇಬ್ಬರು ಕೂಡಿ ಕುಂತು ಕೇಳಿದಾಗ, ಗುರುವಿಗೆ ಲಕ್ಷಣ ಎಂತಹದ್ದಿರಬೇಕು ಅಂದ್ರೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನ. ಈ 8 ಗುಣಗಳು, ಅಷ್ಟೈಶ್ವರ್ಯಗಳು ಯಾವನಿಗಿರುತ್ತಾವೆ ಅವನಿಗೆ ಶ್ರೀ ಗುರು ಅಂತ ಕರೀತಾ ಇದ್ದಾರೆ. ಸುಮ್ಮನೆ ಗುರು ಅಲ್ಲ, ಷಡ್ಗುಣ ಸಂಪತ್ತನ್ನು ಪಡೆದಿರಬೇಕು, ಅಷ್ಟಗುಣಗಳನ್ನು ಹೊಂದಿರಬೇಕು, ಅಂಥವನಿಗೆ ಗುರು ಅಂತಾರಪ್ಪ. ಸಿದ್ಧಲಿಂಗ ಕೇಳು ಅಂತಂದಾಗ, ಹಾಗಾದರೆ ಅಂತಹ ಗುರು ಯಾರಿದ್ದಾರೆ ಅಂತ ಅನ್ನುವಾಗಲೇ ಪಕ್ಕದಳ್ಳಿಯ ಬಂಗಾರಕ್ಕನಹಳ್ಳಿಯ ಜಂಗಮರೂರೂರು ಬಂದು ನಮ್ಮ ಊರಿಗೆ
ಉಜ್ಜಯಿನಿಯ ಸಧರ್ಮ ಸಿಂಹಾಸನದ 107ನೆಯ ಜಗದ್ಗುರುಗಳಾಗಿರುವ ಚನ್ನಬಸವ ರಾಜದೇಶಿಕೇಂದ್ರ ಮಹಾ ಶಿವಾಚಾರ್ಯ ಭಗವತ್ಪಾದಂಗಳು ದಯಮಾಡಿಸ್ತಾ ಇದ್ದಾರೆ. ನೀವು ನಿಮ್ಮವರು ಎಲ್ಲರೂ ಬರಬೇಕು ಅಂತಂದಾಗ ಅವರು ಎಲ್ಲಿಯವರು ಅಂದರೆ ಯಲಬುರ್ಗಾ ತಾಲೂಕಿನ ತುಂಬರಗುದ್ದಿಯ ಹಿರೇಮಠದಲ್ಲಿ ಹುಟ್ಟಿದಂಥ ಮಹಾತ್ಮರು. 107ನೆಯ ಉಜ್ಜಯಿನಿ ಸಿಂಹಾಸನಾಧೀಶ್ವರ ಜಗದ್ಗುರುಗಳು. ಅವರು ಬಹಳ ತಪೋನಿಧಿಗಳಾಗಿದ್ದರು. ಅವರು ಅಲ್ಲಿ ಉಜ್ಜಯಿನಿಯಲ್ಲಿ ಲಿಂಗ ಪೂಜೆಯ ಮಾಡುವಾಗ ಲಿಂಗದಲ್ಲಿ ಮರುಳು ಸಿದ್ಧನು ಮೂಲಪೀಠದ ಗುರುಗಳು ಬಂದು, ಬಂಗಾರ ಅಕ್ಕನ ಹಳ್ಳಿಗೆ ಹೋಗ್ತೀಯಲ್ಲ, ಅಲ್ಲಿ ಶುದ್ಧ ಅಪರಂಜಿಯ ಬಿಲ್ವ ದಳ ಅದ, ಅದನ್ನು ತಗೊಂಡು ಬಾ ಅಂತ ಹೇಳಿ ಈ ಗುರುಗಳಿಗೆ ಆಶೀರ್ವದಿಸಿದ್ರು. ಈಗ ಹೆಂಗೆ ನೀವು ಇಲ್ಲಿ ಕುಂತವ್ರಿಗೆ ಫೋನ್ ಮಾಡ್ತೀರಲ್ಲ, ಗೋಬಿ ಮಂಚೂರಿ ತಗೊಂಬ, ಇಲ್ಲೇ ಕುಂತು ಫೋನ್ ಮಾಡ್ತಿರ್ತೀರಲ್ಲ, ಗೋಬಿ ಮಂಜೂರಿ ತಗೊಂಡು ಬಾ ಅಂತಿರಲ್ಲ, ನಿಮ್ಮದು ಫೋನ್ ಬೇರೆ, ಅವ್ರದ್ದು ಲಿಂಗ ಜೊತೆಯಲ್ಲಿ ಮಾತನಾಡ್ತಾ ಇದ್ರು. ಪರಮಗುರು ಪುಟ್ಟರಾಜ ಶಿವಯೋಗಿಗಳು ಹಾನಗಲ್ಲ ಅಜ್ಜನನ್ನು ನೆನೆಸಿ, ಸಿದ್ಧಲಿಂಗೇಶ್ವರನನ್ನು ನೆನೆಸಿ, ಲಿಂಗಯ್ಯ ಇವತ್ತು ಆಶ್ರಮದೊಳಗೆ ಜ್ವಾಳ ಇಲ್ಲಪ್ಪ ಅಂತಂದ್ರೆ ಪೂಜೆ ಮುಗಿಯೋದ್ರೊಳಗಾಗಿ ಲಾರಿಗಟ್ಟಲೆ ಜ್ವಾಳ ಬರ್ತಿದ್ದು, ಒಂದು ಲಾರಿಗಟ್ಟಲೆ ಜ್ವಾಳ. ಲಿಂಗ ಪೂಜಾ ಶಕ್ತಿ ಅಂತಂದ್ರೆ ಇಟ್ಟರೆ ಶಾಪ, ಕೊಟ್ಟರೆ ವರ. ಇಟ್ಟರೆ ಶಾಪ, ಕೊಟ್ಟರೆ ವರ. ಕೇಳಿ, ಅಲ್ಲೇ ಲಿಂಗ ಪೂಜೆ ಮಾಡುವಾಗ ಉಜ್ಜಯಿನಿ ಗುರುಗಳಿಗೆ ಬಂಗಾರಕ್ಕನ ಹಳ್ಳಿಯಲ್ಲಿ ನಿನಗೊಬ್ಬ ಪೀಠಕ್ಕೆ ಉತ್ತರಾಧಿಕಾರಿ ಸಿಗುತ್ತಾನೆ, ತೆಗೆದುಕೊಂಡು ಬಾ ಅಂತ ಅಪ್ಪಣೆಯಾಗಿದೆ ಗುರುಗಳಿಗೆ. ಅಲ್ಲಿ ಲಿಂಗದಲ್ಲಿಯೇ ಪ್ರತ್ಯಕ್ಷವಾಗಿ ಎತ್ತ ಏಕದಾರಿ ಪದ ಹಾಡುವಾಗ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಅಂತನ್ನುವಾಗ ಕನಸಿನಲ್ಲಿ ಮರುಳು ಸಿದ್ಧನೇ ಈ ನಮ್ಮ ಸಿದ್ಧಲಿಂಗನಿಗೆ ಬಾರಾ ಕಂದ ಅಂತ ಕೈ ಚಾಚಿ ಕರೆದಂಗಾಗಿದೆ. ಇದಕ್ಕೆ ಭಕ್ತಿಯ ಸಂಬಂಧ ಅಂತಾರೆ. ರಕ್ತ ಸಂಬಂಧ ಬೇರೆ. ರಕ್ತ ಸಂಬಂಧ ಸೀರೆ ಕೊಟ್ಟಿಲ್ಲ, ಧೋತ್ರ ಕೊಟ್ಟಿಲ್ಲ, ಉಣ್ಣಾಕ ಕೊಟ್ಟಿಲ್ಲ. ಮಾರಿ ನೋಡು ಉಣ್ಣಾಕ ನೀಡ್ತಾವ ಯವ್ವಾವು, ಇವೆಲ್ಲ ಅಳಿಯಾಸೆಯ ಅಂಚಿನವು. ಇವೆಲ್ಲ ಎಲ್ಲಿವು ಅಂತಂದ್ರೆ ರಕ್ತ ಸಂಬಂಧ. ಇಷ್ಟೆಲ್ಲರೂ ಕೂಡಿರಲ್ಲ, ಇದು ಭಕ್ತಿಯ ಸಂಬಂಧ. ಬಸಯ್ಯಜ್ಜವರಿಗೂ ನಿಮಗೂ ಇರುವ ಅವಿನಾಭಾವ ಸಂಬಂಧ. ಚಿಕ್ಕ ಹುಡುಗನಾಗಿರ್ತಕ್ಕಂತಹ ಯಾವ ಸಿದ್ಧಲಿಂಗನಿಗೆ ಗುರುವಿನಲ್ಲಿ ಯಾಗ ಪಡೆದುಕೊಳ್ಳಬೇಕು ಅಂತ ಕೇಳಿದಾಗ, ವಾಜಸ್ರವಸನೆಂಬ ಮಹಾಮುನಿಯು ಒಮ್ಮೆ ಹೋಮ ಮಾಡಕತ್ತಿದ್ದವ. ಹೋಮ ಮಾಡುವಾಗ, ಹವಿಸ್ಸನ್ನ ಕೊಡುವಾಗ ದಾನ ಮಾಡಬೇಕು ಅಂತದ. ದಾನ ಮಾಡುವ ಸಮಯದಲ್ಲಿ ಎತ್ತುಗಳನ್ನ, ಆಕಳುಗಳನ್ನ ದಾನವ ಮಾಡುವಾಗ ಹಲ್ಲು ಬಿದ್ದ ಆಕಳವನ್ನು ಕೊಡುವುದನ್ನು ನೋಡಿ, ಕೊಟ್ಟ ದಾನ ಹಂಗಿಸುವಂಗಿರಬಾರ್ದು ಯಪ್ಪ, ಚಲೋ ದಾನ ಮಾಡುವಂತಂದು ಬುದ್ಧಿ ಹೇಳಿದ ಮಗನು. ಬುದ್ಧಿ ಹೇಳಿರ್ತಕ್ಕಂತಹ ಆ ಯಾವನ್ನ ಚಿಕ್ಕೇತನಿಗೆ ತುಪ್ಪಾಪಿ ನಿನ್ನ ಕೊಟ್ಬಿಡ್ತೀನಿ ದಾನ ಅಂತಂದಾಗ, ಕೊಟ್ಟುಬಿಡು ಯಾರಿಗಾರ ಅಂತಂದಾಗ, ಸಾಕ್ಷಾತ್ ಯಮನಿಗೆ ದಾನವನ್ನು ಕೊಟ್ಟುಬಿಟ್ಟ ಮಗನಿಗೆ ದಾನ ಕೊಟ್ಟಾಗ ಇವ ಸೀದಾ ಯಮಲೋಕಕ್ಕೆ ಹೋದ. ಜೀವಂತನ ಯಮಲೋಕಕ್ಕೆ ಹೋದಾಗ ಯಮನ ಬಾಗಿಲಲ್ಲಿ ಆಯುಷ್ಯ ಮುಗಿದವರಿಗೆ ಮಾತ್ರ ಒಳಗ ಪ್ರವೇಶ. ಆಯುಷ್ಯ ಮುಗಿಲಾರದವರಿಗೆ ಹಂಗ ನಾವು ಪ್ರಾಣ ಕಳ್ಕೊಂಡ್ರೆ ಇಲ್ಲಿ ದೆವ್ವರಾಗಬೇಕಾಗತ್ತೆ, ಪಿಶಾಚರಾಗಬೇಕಾಗತ್ತೆ, ಭೂತರಾಗಬೇಕಾಗತ್ತೆ. ಆದ್ರೆ ಯಜ್ಞದ ಮೂಲಕ ಹೋಗಿದ್ದಕ್ಕೆ ಬಾಗಿಲು ತನಾರ ಹೋಗ್ಯಾನ. 3 ದಿನಗಳ ಪರ್ಯಂತರವಾಗಿ ಹೊರಗೆ ಕುಳಿತಿರುವ ಈ ಬಾಲಕನನ್ನ ನೋಡಿ ಕಾಳಕರಾಳರು ಹೋಗಿ ಯಮಧರ್ಮನಿಗೆ ಹೇಳಿದಾಗ, ಯಮಧರ್ಮ ಹೊರಗೆ ಬಂದು, ಮಗನೇ ನಿನಗೆ ಏನು ವರವು ಬೇಕು ಕೇಳು. 3 ದಿನದವರೆಗೆ ಬ್ರಾಹ್ಮಣನ ಮಗನು ಉಪವಾಸ ಕುಂತಿದ್ದಕ್ಕಾಗಿ ನಾನು ತಪ್ಪಿಗಾಗಿ ನಿನಗೆ 3 ವರ ಕೊಡ್ತೀನಿ, ಕೇಳು ಅಂದಾಗ, ನಾನು 3 ವರದಲ್ಲಿ ಮೊದಲನೇ ವರ ಕೇಳ್ತೀನಿ. ನಿಮ್ಮ ಲೋಕದ ವಯಸ್ಸಿಗೂ ಭೂಲೋಕದ ವಯಸ್ಸಿಗೂ ಭಾಳ ಬಿಡುತ್ತಿ ಐತಿ. ಅದಕ್ಕೆ
ನಿಮ್ಮಲ್ಲಿಂದ ನಾವು ಹೋದ ಮೇಲೆ ನನ್ನ ತಂದೆ ನನ್ನ ಗುರುತಿಡಿಬೇಕು. 1ನೇ ವರ ತಥಾಸ್ತು. 2ನೇ ವರ ನನಗೆ ಐಹಿಕ ಸುಖ, ಮನಿ, ಮಕ್ಕಳು, ಹೆಂಡತಿಯು ಬೇಕಾಗಿಲ್ಲ, ಭಕ್ತಿಯಿಂದ ಜ್ಞಾನ ಪಡೆಯುವಂತಹದ್ದು ಬೇಕು. ತಥಾಸ್ತು. 3ನೇ ವರ ಯಾರು ನಾನು ಅಂತ ತಿಳಿಯುವಂಥ ಸೌಭಾಗ್ಯ ಬೇಕು. ಈಗ ಜಗಳ ಆಡ್ತಿರ್ತಾರಲ್ಲ, ಎಲ್ಲರೂ ನೋಡ್ರಿ, ಇಲ್ಲ ಜಗಳ ಆಡೋ ಕೇಳ್ತಾರೆ, ಏಯ್ ಯಾರ ಪೈಕಿ ಇದೆ ಗೊತ್ತಾಗತ್ತಿಲ್ಲ ನನಗೆ ಅಂದ್ರೆ ಮನುಷ್ಯರ ಪೈಕಿ ಇದೆ ಇಲ್ಲೋ ಅಂತ ಅನ್ಬೇಕಾದ್ರೆ, ಮನುಷ್ಯರ ಪೈಕಿ ಅಂದ್ರೆ ಮನುಷ್ಯನ ಧರ್ಮ ಏನೈತೆ ಅಂದ್ರೆ ಯಾರು ನಾನಂತ ತಿಳ್ಕೊಳ್ಳುವಂತಹದ್ದದ. ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದು ಕನಸು ಎಂದು ಅರಿ. ಯಾರು ನಾನಂತ ವಿಚಾರಿಸುವಂಥ ಸೌಭಾಗ್ಯ ಕೊಡು ಅಂದಾಗ, ಯಾರು ನಾನಂತ ತಿಳ್ಕೊಳ್ಳೋದು ಬಹಳ ಕಷ್ಟದ. ಅದು ನಿನಗೆ ಬೇಡ, ಬೇಕಾದ್ದು ಕೇಳೊಂದಾಗಿಲ್ಲ, ನನಗೆ ಅದನ್ನೇ ಕೊಡು ಅಂತಂದಾಗ, ನೀನು ಇದನ್ನು ತಿಳಿಯಲು ನಚಕೇತನೆಂಬುವ ಅಗ್ನಿಯಿಂದ ಯಜ್ಞವನ್ನು ಮಾಡಿ ಭೂಲೋಕದಲ್ಲಿ ಜ್ಞಾನಿಯಾಗು. ನೀನು ಯಾರನ್ನದು ತಿಳಿಸ್ತೇನೆ ಅಂತ ಆತ್ಮನ ಅರಿವು ಮಾಡಿ ಕೊಟ್ಟು ಭೂಮಿಗೆ ಕಳುಹಿಸಿದ ಯಮಧರ್ಮ. ಅಂತಹ ನಚಿಕೇತ ಭೂಮಿಯ ಮೇಲೆ ಬಂದಾಗ ಸಾರಿದ ವಿದ್ಯೆಯನ್ನ ಕರುಣಾಮಯನಾದ ಉಜ್ಜಯಿನಿಯ ಸಧರ್ಮ ಸಿಂಹಾಸನದ ಜಗದ್ಗುರುಗಳು ಬರ್ತಾ ಇದ್ದಾರೆ. ಅವರಿಗಾಗಿ ನಿನ್ನಲ್ಲಿ ಜ್ಞಾನೋತ್ಪನ್ನವಾಗಲಿ, ಅಯ್ಯಾಚಾರವಾದರೆ ಅವರಿಂದಲೇ ನಿನಗಾಗಲಿ, ಅವರಿಂದಲೇ ನಿನಗಾಗಲಿ ಅಂತ ಗುರುಗಳಾದ ಸಿದ್ಧಲಿಂಗ ಶಿವಾಚಾರ್ಯರಿಗೆ, ಉಜ್ಜಯಿನಿಯ ಜಗದ್ಗುರುಗಳಾದ ಚನ್ನಬಸವಾರ್ಯ ಭಗವತ್ಪಾದಂಗಳಿಂದ 107ನೇ ಜಗದ್ಗುರುಗಳಿಂದ ಧರ್ಮ ದೀಕ್ಷೆಯನ್ನು ಕೊಡಿಸುವಂತಹ ಕಾರ್ಯಕ್ರಮ ನಡೆಯುತ್ತಿದೆ. ಅಂತಹ ಕಾರ್ಯಕ್ರಮವನ್ನು ಗುರುವಿಂಗೆ ದೈವಕ್ಕೆ ಆವುದಂತರವಯ್ಯ, ಗುರುವಿಗೆ ದೈವಕ್ಕೆ ಇನ್ನಾವುದಂತರವಯ್ಯ, ಗುರು ತೋರುವ ದೈವವೆಡೆ, ದೈವತಾ ತೋರುವ ಗುರುವಿನೆಡೆ. ಆದ್ದರಿಂದ ದೇವರನ್ನೇ ತೋರಿಸುವ ಗುರುವನ್ನ ದರ್ಶನ ಮಾಡಿಸ್ತೇನಪ್ಪ, ಹೋಗೋಣ ನಡಿ ಅಂತ ತಿಳಿದುಕೊಂಡು ನೇರವಾಗಿ ಎಲ್ಲಿಗೆ ಬರ್ತಾ ಇದ್ದಾರೆ ಅಂತಂತಂದು, ಅಷ್ಟಾವರಣ ವೀರ ಶೈವಾಂಗ ಮೂಲಾಂಗ ಶ್ರೇಷ್ಠಾಂಗ ಜೈವಾಂಗ ನಾಗಲಾಷ್ಟಾವರಣ ತುಷ್ಟಿಯಂ ಒಟುವರರಿಗೆ ಶ್ರೀ ಶಿವಾಚಾರ್ಯನ್ ವರಿಯುವನು ಗುರುವಿನ ಲೀಲೆಯಲಿ, ಗುರುವಿನ ಲೀಲೆಯಲಿ, ಗುರುವಿನ ಲೀಲೆಯಲಿ. ಗುರುವಿನ ಲೀಲೆಯಲ್ಲಿ ಯಾವ ಅಷ್ಟಾವರಣದ ಅನೇಕ ವಿಷಯಗಳನ್ನು ಕೇಳುವುದಕ್ಕಾಗಿ ಉಜ್ಜಯಿನಿಯ ಸಧರ್ಮ ಸಿಂಹಾಸನದಿಂದ ಬಂಗಾರಕ್ಕನ ಹಳ್ಳಿ, ಆ ಹಳ್ಳಿಗೆ ಹಿರೇಮಠಕ್ಕೆ ಅಯ್ಯಾಚಾರದ ಸಲುವಾಗಿ ಉಜ್ಜಯಿನಿಯ ಕೊಟ್ಟೂರು ಹತ್ತಿರ ಇರುವ ಉಜನಿ, ಆ ಉಜನಿಯ ಪೀಠದಿಂದ ಜಗದ್ಗುರುವರ್ಯರು ಆಗಮಿಸ್ತಾ ಇದ್ದಾರೆ. ಆಗಮಿಸುವ ಆ ಜಗದ್ಗುರುಗಳು ಅನೇಕ ರೀತಿಯಿಂದ ತಿಳಿ ಹೇಳಿ ಅನೇಕ ಹುಡುಗರಿಗೆ ಅಯ್ಯಾಚಾರ ಮಾಡುವಾಗ, ಈ ಯಾವ ನಮ್ಮ ಕಥಾನಾಯಕನಾಗಿರುವ ಉಜ್ಜಯಿನಿಯ ಜಗದ್ಗುರುಗಳಾಗಿರ್ತಕ್ಕಂತಹ ಮಹಾತ್ಮ ಸಿದ್ಧಲಿಂಗನಿಗೂ ಕೂಡ ಅಯ್ಯಾಚಾರವ ಮಾಡಿ ಕರೆದು ತಂದಿದ್ದಾರೆ. ಆ ಮಹಾತ್ಮರು ಏನಾನಂದವೇ. ಜೋರಾಗಿ ಒಂದು ಚಪ್ಪಾಳೆ ನಿಮ್ಮಿಂದ ಬಂದರು ಜಗದ್ಗುರುಗಳು. ಚಪ್ಪಾಳೆ ಅಂತಟ್ಟಿ. ಗುರುಭ್ಯೋ ನಮಃ. ಹರಃ ಓಂ. ಓಂ ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ ಸಭೂಮಿಂ ವಿಶ್ವತೋ ಋತ್ವಾ ಅತ್ಯುತ್ತಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನ
ಪುನಃ ಯದನ್ನೇನಾತಿರೋಹತಿ ಏತಾವಾನಶ್ಯ ಮಹಿಮಾ ಅಥೋ ಜಾಯಾಗುಂಶ್ಯ ಪೂರುಷಃ ಪಾದಾಶ್ಚ ವಿಶ್ವಭೂತಾನಿ ತ್ರಿಪಾದಶ್ಯಾಮೃತಂ ದೇವೆ ತ್ರಿಪಾದೋರ್ಧ್ವೋದಯತ್ ಪುರುಷಃ ಪಾದಾಶೇಹಾಭವಾತ್ ಪುನಃ ತಥಾ ವಿಶ್ವಂ ಯಕ್ರಾಮತ ಸಾ ಶನಾನಶನೇ ಅಭಿ ತಸ್ಮಾದ್ ವಿರಾಡ ಜಾಯತ ವಿರಾಜೋ ಅಧಿಪುರುಷಃ ಸ ಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿಮತೋ ಪುರಃ ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮದನ್ವದ ವಸಂತೋ ಅಶ್ಯಾಶೀಧಾಜ್ಯಂ ಗ್ರೀಷ್ಮ ಇದ್ಮ ಶರದ್ದವಿಃ ಸಪ್ತಾಶಾಸನ್ ಪರಿದಯಃ ತ್ರಿಸಪ್ತಸಿಂಧಕೃತಾಃ ದೇವಾ ಯಜ್ಞಂ ತನ್ವಾನಾಃ ವಗ್ನನ್ ಪುರುಷಂ ವಶಂ ತಂ ಯಜ್ಞಂ ಬರ್ಹಿಷ ಪ್ರೋಕ್ಷನ್ನ ಪುರುಷಂ ಜಾತಮಗ್ರದಃ ತೇನ ದೇವಾ ಅಯಜಂದ ಸಾಧ್ಯ ಋಷಯಶ್ಚ ಯೇ ತಸ್ಮಾಧಿಜ್ಞಾತ್ ಸರ್ವಹುದಃ ಸಂವೃತಂ ವೃಷದಾಜ್ಯಂ ಪಶೋಗಸ್ಥಾಗಶ್ಚಕ್ರೆ ವಾಯುವ್ಯಾನ್ನ ಆರಣ್ಯಾನ್ ಗ್ರಾಮ್ಯಾಶ್ಚ ಯೇ ತಸ್ಮಾಧಿಜ್ಞಾತ್ ಸರ್ವಹುದಃ ರುಜಸ್ಸಾಮಾನ್ಯ ಯಜಸ್ತಸ್ಮಾದಜಾಯತ ತಸ್ಮಾದಶ್ವಾ ಅಜಾಯಂತ ಏಕೇಜೋ ವಯಾದದಃ ಗಾವೋಃ ಜಜಿಗ್ನಿರೆ ತಸ್ಮಾಜ್ಜಾತಾ ಜಾವಯಃ ಯತ್ಪುರುಷಂ ವಿದದೋಃ ಕಥಿತಾವ್ಯಕಲ್ಪಯನ್ನ ಮುಖಂ ಕಿಮಶ್ಯಕೋ ಬಾಹೋ ಕಾವರೂಪಾದಾ ಉಚ್ಛೇದೆ ಬ್ರಾಹ್ಮಣಾಶ್ಚ ಮುಖಮಾಸೀತ ಬಾಹೋ ರಾಜನ್ನ ಕೃತಃ ಊರು ತದಶ್ಚ ಯದ್ವೈಷಃ ಪದ್ಭ್ಯಾಗಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷುಃಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣದ್ವಾಯುರಜಾಯತ ನಾಭ್ಯಾ ಆಸೀದಂತರಿಕ್ಷ್ಯಂ ಶ್ರೀಷ್ಣೋ ದ್ಯೌಸಮವರ್ತತ ಪದ್ಭ್ಯಾಂ ಭೂಮಿರ್ದಿಶಸ್ತ್ರೋತ್ರಾತ್ ತಥಾ ಲೋಕಾಗಂ ಅಕಲ್ಪಯನ್ನ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರಾ ಪುರಸ್ತಾದ್ಯಮುದಾ ಜಹಾರ ಶಕ್ರ ಪ್ರವಿದ್ವಾನ್ ಪ್ರದಿಶಶ್ಚತಸ್ರಃ ತಮೇವಂ ವಿದ್ವಾನಂ ಮೃತೇಹ ಭವತಿ ನಾನ್ಯ ಪಂಥ ಅಯನಾಯ ವಿದ್ಯತೆ ಯಜ್ಞೇನ ಯಜ್ಞಮೇಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ ತೇಹ ನಾಕಂ ಮಹಿಮಾನಃ ಸಜಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ ಓಂ ತಚ್ಚಂ ಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೇ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶಮ್ನೋ ಅಸ್ತು ದ್ವಿಪದೇ ಓಂ ಶಾಂತಿ 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 ಶ್ರೀಮದ್ ಜಗದ್ಗುರು ಉಜ್ಜಯಿನಿ ಸಿಂಹಾಸನಾಧೀಶ್ವರ ಸಿದ್ಧಲಿಂಗೇಶ್ವರ ಮಹಾರಾಜ ಕೀ ಪರಮ ಪೂಜ್ಯ ಉಜ್ಜಯಿನಿಯ ಸಧರ್ಮ ಸಿಂಹಾಸನದ 107ನೇಯ ಚನ್ನಬಸವರಾಧ್ಯ ಭಗವತ್ಪಾದಂಗಳು ಈ ಪುರಾಣ ಪುರುಷನ ಗುರುಗಳು ಅವರೇ ಇಲ್ಲಿದ್ದಾರೆ. ಜೋರಾಗಿ ಚಪ್ಪಾಳೆ ಅವರಿಗೆ. ಎಂಥ ಅಭೂತಪೂರ್ವ ಪ್ರಸಂಗ ಇದು. ಹಾಗೆಯೇ ಮುಂದೆ ಜಗದ್ಗುರುವಾಗುವ, ನಾಳೆಯೇ ಪಟ್ಟಾಧಿಕಾರವನ್ನು ಮಾಡಿಸಿಕೊಳ್ಳುವ, ಇವತ್ತು ಅಯ್ಯಾಚಾರವನ್ನು ಮಾಡಿಸಿಕೊಂಡಿರತಕ್ಕಂತಹ ನಮ್ಮ ಕಥಾನು ನಾಯಕ, ನಮ್ಮ ಚರಿತ್ರ ನಾಯಕ ಸಿದ್ಧಲಿಂಗೇಶ್ವರನು ನಿಮ್ಮ ಮುಂದೆ ಇದ್ದಾನೆ. ಅಂತಹ ಪುಣ್ಯಾತ್ಮನಿಗೆ ಲೋಕಗುರುಗಳಾಗಿರ್ತಕ್ಕಂಥ ಮಹಾತ್ಮರ ಆಶೀರ್ವಾದವಾಗಿದೆ. ಈ ಯಾವ ಪ್ರಸಂಗ ಕಣ್ಣು ಮನಗಳನ್ನು ತುಂಬುವಂತಹ ಪ್ರಸಂಗ. ಈ ಮಗನ್ನ ನೋಡಿದ್ರೆ ಬಹಳ ಸಂತೋಷ ಅನಿಸ್ತದಪ್ಪ ನನಗೆ. ಬುದ್ಧಿ ನೀವು ಕೊಟ್ಟವರ, ಹಾಗಾದ್ರೆ ನಮ್ದೊಂದು ಮಾತು ಪಾಲಿಸ್ಬೇಕಲ್ಲಪ್ಪ. ನೀನು ಬುದ್ಧಿ ನೀವು ಕೇಳುವುದೇ, ಆಜ್ಞೆ ಪಾಲಿಸಿರಿ. ಪಾಲಿಸ್ತೇನೆ, ಸತ್ಯವೂ ನಿಮ್ಮ ಪಾದದಾಣೆಗೂ ಹೌದೇ. ಹಾಗಾದರೆ ನಿಮ್ಮ ಸತಿಯನ್ನು ಕರೀರಿ ಅಂತಂದಾಗ ಅವರು ನಿಮ್ಮ ಮುಂದೆ ಬರಲು ಹೆದರುವರು. ಬುದ್ಧಿ ನೀವೇನು ಹೇಳಿದ್ದು ನಾ ಹೇಳಿದರೆ ಪಾಲಿಸುವರು. ಗುರುಸಿದ್ಧಮ್ಮ ಅಂತಕ್ಕೆ ಅಲ್ಲ, ನೀವೇನು ಕೇಳ್ತೀರಿ ಕೇಳ್ರಿ ಅಂದಾಗ, ಈ ಮಗನಿಗೆ ನನ್ನ ಜೋಳಿಗೆಗೆ ಹಾಕೆಂದು ಮರಳಿಸಿದ್ದನ್ನ ಅಪ್ಪಣೆಯಾಗಿದೆ, ಕೊಡುವೆಯಾ ಅಂದಾಗ, ನಿಮ್ಮ ವಸ್ತು ನೀವು ತೆಗೆದುಕೊಳ್ಳುವುದಕ್ಕೆ ನನ್ನದೇನು ಅಡ್ಡಿ, ನಾನು ನಿಮ್ಮ ಪಾದಕ್ಕೆ ಹಾಕಿನಿ, ಮಠಕ್ಕೆ ಕರ್ಕೊಂಡು ಹೋಗ್ರಿ ಅಂತಂದುಬಿಟ್ಟ. ಎಂಥ ತ್ಯಾಗ! ಅಲ್ಲಿಯೇ ಬಾಗಿಲ ಮುಂದೆ ನಿಂತಿರುವ ಗುರುಸಿದ್ಧಮ್ಮನಿಗೆ ಕಣ್ಣು ಸನ್ನೆ ಮಾಡಿ, ನಿನ್ನಭಿಪ್ರಾಯವೇನು ಅಂದಾಗ, ನಿಮ್ಮ ಅಭಿಪ್ರಾಯವೇ ನನ್ನದು ಅಂತ ಹೊಡೆದ ಕರುಳು ತ್ಯಾಗ ಮಾಡಿ ಲೋಕದ ಮಗನಾಗಿ ಜಗತ್ತಿಗೆ ಗುರುವಾಗಲು ಕರುಣಿಸಲು ಬಂದಿರುವ ಮರುಳಸಿದ್ಧನ ಸಂಸ್ಥಾನದ ಜಗದ್ಗುರುವಾಗಿರುವ
ಚನ್ನಬಸವಾರಾಧ್ಯ ಭಗವತ್ಪಾದಂಗಳ ಪಾದಕ್ಕೆ ಅವರ ಜೋಳಿಗೆಗೆ ಇಂಥ ಸುಂದರ ಪುತ್ರನನ್ನು ಹಾಕಿದ್ದಾಳೆ ತಾಯಿಯಷ್ಟು ಕರುಣಾಮಯಿ ಮತ್ತೊಬ್ಬರಿಲ್ಲ. ತಾಯಿಯಷ್ಟು ಕರುಣಾಮಯಿ ಮತ್ತೊಬ್ಬರಿಲ್ಲ. ಅದಕ್ಕೆ ತಾಯಿ ಅಂತನೋ ವಸ್ತು ದೊಡ್ಡದದ. ಒಂದು ಪ್ರಸಂಗ ಹೇಳಿಬಿಟ್ಟು ಬಿಡ್ತೇನೆ. ಶೃಂಗೇರಿ ಪೀಠದ ಸೌಪರ್ಣಿಕಾ ನದಿಯ ದಂಡೆಯ ಮೇಲೆ ಶಂಕರಾಚಾರ್ಯರು 16 ವರ್ಷದವರಿದ್ದಾಗ ಆ ಮಧ್ಯಾಹ್ನ ಸಮಯದೊಳಗೆ ಸೂರ್ಯನಿಗೆ ತರ್ಪಣ ಅಂದ್ರೆ ಮಧ್ಯಾಹ್ನಿಕೆಯನ್ನು ಕೊಡಲು ಹೋದಾಗ ಸುಡ ಉಸುಕಿನಲ್ಲಿ ಒಂದು ಗರ್ಭಿಣಿಯಾದ ಕಪ್ಪೆ ತನ್ನ ಹೊಟ್ಟೆಯಿಂದ ಮರಿಯನ್ನ ಹೊರಗೆ ಹಾಕ್ತಾ ಇತ್ತು. ಸುಡು ಬಿಸಿಲಿನೊಳಗ ಹಡಿಯುವ ಕಪ್ಪಿಗೆ ತಿನ್ನಬೇಕು ಅಂತ ಹಾತೊರೆದು ಬುಸುಗುಡುತ್ತ ನಾಗರ ಘಟಸರ್ಪ ಬಂತು. ಆ ಹಡಿಯುವ ತಾಯಿಯ ಕಷ್ಟ, ಸುಡು ಉಸುಕಿನೊಳಗ ಗರ್ಭವನ್ನು ಬಿಚ್ಚುವ ಆ ದಿವ್ಯ ವೇದನೆಯ ಸಮಯ, ನಿವೇದಿಸುವ ಸಮಯ. ಆಗ ಆ ವಿಷ ಜಂತು ಅಮೃತಪಾನ ಮಾಡುವ ಜಂತಾಗಿ ತನ್ನ ಎಡೆಬೆಚ್ಚಿ ಕೊಡೆ ಮಾಡಿ ಕಪ್ಪೆ ಎಂಬ ತಾಯಿಗೆ ನೆರಳು ಮಾಡಿ, ಇದು ತಾಯಿಯ ಕ್ಷೇತ್ರ ಅಂತ ತಿನ್ನಲು ಬಂದ ಆ ಕಪ್ಪೆ, ಆ ತಾಯಿಯಾಗುವ ಕಪ್ಪೆಗೆ ಹಾವು ನೆರಳು ಮಾಡಿದೆ. ತಾಯಿಯಾಗುವುದು ಸಾಮಾನ್ಯವಲ್ಲ. ಇದು ವಿದ್ಯಾದೇವತೆಗೆ ತಾಯಿಯ ಕ್ಷೇತ್ರವಾಗಲಿ ಅಂತ ಅವತ್ತೇ ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಕಟ್ಟಿದರು. ಆದಿಗುರು ಶಂಕರಾಚಾರ್ಯರು ತಾಯಿಗಾಗಿ ಪೀಠವನ್ನು ಕಟ್ಟಿದರು. ಅಂತಹ ಪ್ರಸಂಗ ತಾಯಿ ಪಡೆದ ಮಗುವನ್ನ ತಾನು 9 ತಿಂಗಳ ಹೊತ್ತು ಹೆತ್ತ ಮಗನನ್ನ ಸನ್ಯಾಸಿಯಾಗಲು, ಜಗದ್ಗುರುವಾಗಲು ಆಯಿತು, ನಿಮ್ಮ ಒಪ್ಪಿಗೆಯೇ ನನ್ನ ಒಪ್ಪಿಗೆ ಅಂತ ಹೇಳಿ ಸಿದ್ಧಲಿಂಗನನ್ನ ಜಗದ್ಗುರುಗಳ ಪಾದಕ್ಕೆ ಹಾಕಿದ ಪ್ರಸಂಗವಿದು. ಇಂತಹ ಪ್ರಸಂಗವನ್ನು ನಾಳೆ ಜಗದ್ಗುರು ಆಗುವಂತಹ ಈ ಪುಣ್ಯನಿಧಿ ಒಟ್ಟು ಯಾರ ಕೈಯಲ್ಲಿ ಯಾವ ರೀತಿಯಲ್ಲಿ ಅನೇಕ ವಿದ್ಯಾಭ್ಯಾಸಗಳನ್ನು ಕಲಿತು, ತಂತ್ರ, ಮಂತ್ರ, ವೇದ, ಶಾಸ್ತ್ರ, ಷಟ್ಶಾಸ್ತ್ರಗಳನ್ನು ಕಲಿತು ಸಂಗೀತದಲ್ಲಿ ಪಿಟೀಲು ವಾದಕರಾಗಿದ್ದರು. ಅವರು ಪಿಟೀಲನ್ನು ಕೂಡ ನುಡಿಸ್ತಾ ಇದ್ರು. ಅಂತಹ ಪುಣ್ಯಾತ್ಮರು ನಾಳೆ ಎಂತಹ ದಿಗ್ವಿಜಯವನ್ನು ಸಾಧಿಸ್ತಾರೆ, ಪಟ್ಟಾಧಿಕಾರವನ್ನು ಮಾಡಿಕೊಳ್ತಾರೆ ಅನ್ನೋದನ್ನು ನಾಳೆ ದಿವಸ ಕಣ್ಣುಮನ ತುಂಬಿಕೊಳ್ಳುವ ಪಟ್ಟಾಧಿಕಾರ ಹ್ಯಾಂಗ ಮಾಡುತ್ತಾರೆ ಅನ್ನೋದನ್ನು ಮಾಡಿದಂತಹ ಸಿದ್ಧಲಿಂಗನನ್ನು ನೋಡುವುದಕ್ಕೆ ಜಗದ್ಗುರುಗಳು ತಮ್ಮ ಪೀಠಕ್ಕೆ ಅವರನ್ನು ಕೂಡಿಸಿ ತಾವು ಕೆಳಗೆ ಕುಳಿತುಕೊಂಡು ಜಗದ್ಗುರು ಮಾಡುವಂತಹ ಸನ್ನಿವೇಶವನ್ನು ನಾಳೆ ನೋಡೋಣ.